ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನೀವು ನೋಡ್ತಿದ್ದೀರಾ ಕಮಲಾ ಕನ್ನಡ ವ್ಲಾಗ್ಸ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬ ಬರ್ತಿರೋದ್ರಿಂದ ಮನೆಯಲ್ಲಿರುವಂಥ ಫ್ರಿಜ್ನ ಡೀಪ್ ಕ್ಲೀನ್ ಮಾಡೋದ್ರ ಮುಖಾಂತರನೇ ಮನೆ ಕ್ಲೀನಿಂಗ್ನ ಶುರು ಮಾಡೋಣ ಅನ್ಕೋತಾ ಇವತ್ತು ನಮ್ಮನೇಲಿರುವಂಥ ಫ್ರಿಜ್ನ ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾಯಿದ್ದೀನಿ. ಜೊತೆಗೆ ಕ್ಲೀನ್ ಮಾಡೋದಕ್ಕೆ ಏನೇನೆಲ್ಲ ಬಳಸ್ತೀನಿ ಅನ್ನೋದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗುತ್ತೋ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಸ್ನೇಹಿತರೆ, ನಮ್ಮ ಮನೇಲಿರುವಂಥದ್ದು ಸ್ಯಾಮ್ಸಂಗ್ ಫ್ರಿಜ್ಜು. ಇದು ಬಂದು 10 ವರ್ಷ ವ್ಯಾರಂಟಿ ಕೊಟ್ಟಿದ್ದಾರೆ. ಜೊತೆಗೆ ಪವರ್ ಸೇವಿಂಗು ಕೂಡ 4 ಸ್ಟಾರ್ ಇದ್ದಾವೆ. ಇಲ್ಲಿ ನೋಡ್ಬೋದು ನೀವು. ಅಂದರೆ ಮತ್ತು ಇದು 375 ಲೀಟರ್ನ ಒಂದು ಫ್ರಿಜ್ ಬರುತ್ತೆ, ಡಬಲ್ ಡೋರ್ ಫ್ರಿಜ್ಜು. ಇದು ಬಂದು ನಾವು ಫ್ರೀಝರು ಮತ್ತು ಫ್ರಿಜ್ನ ಯಾವ ರೀತಿ ಕನೆಕ್ಟ್ ಮಾಡ್ಕೊಳ್ಬೋದು ಅನ್ನೋಂಥದ್ದು ಬಟನ್ನು ಇಲ್ಲಿ ನೋಡ್ಬೋದು. ಈ ರೀತಿಯಾಗಿ ನಾವು ಒಂದು ಬ್ಲೂ ಕಲರ್ನಲ್ಲಿ ಇರುವಂಥ ಫ್ರಿಜ್ ಇದು. ಜೊತೆಗೆ ಮೇಲ್ಗಡೆ ಡೋರ್ ಮೇಲೆ ಈ ರೀತಿ ಫ್ಲವರ್ನ ಕೊಟ್ಟಿದ್ದಾರೆ. ತುಂಬ ಕಲರ್ಫುಲ್ಲಾಗಿ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಭಾಳನೇ ಇಷ್ಟ ಆಯಿತು ಅಂತೇಳಿ ನಾವು ಈ ಕಲರ್ನ ತಗೊಂಡ್ವಿ. ಈ ಫ್ರಿಜ್ನ ತೊಗೊಂಡು ನಾವು ಸುಮಾರು 8 ವರ್ಷ ಆಗ್ತಾಯಿದೆ ಸ್ನೇಹಿತರೆ. ಇನ್ನೂ ನೋಡಿ ಹೊಸದ್ರಂಗೆ ಕಾಣಿಸ್ತಾ ಇದೆ. ಈಗ ನೋಡ್ಬೋದು ಫ್ರಿಜ್ಜಲ್ಲಿ ನಾನು ಈ ರೀತಿ ಎಷ್ಟು ಗಲೀಜಾಗಿ ಇಟ್ಕೊಂಡಿದ್ದೀನಿ ಫ್ರಿಜ್ನ ಅಂತ ನೀವು ಅನ್ಕೋಬಹುದು. ಇಲ್ಲ, ಸುಮಾರು ಇದೊಂದು 20-25 ದಿವಸದ ಮೇಲಾಗಿತ್ತು ಫ್ರಿಜ್ನ ಕ್ಲೀನ್ ಮಾಡಿ. ಹಾಗಾಗಿ ಇವತ್ತು ಹೆಂಗೂ ಹಬ್ಬ ಇದೆಯಲ್ಲ, ಹಾಗಾಗಿ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಇವತ್ತು ಫ್ರಿಜ್ನ ಕ್ಲೀನ್ ಮಾಡ್ತಾಯಿದ್ದೀನಿ. ಈಗ ಒಳಗಡೆ ಇರುವಂಥ ಎಲ್ಲ ಐಟಮ್ಸ್ಗಳು ನಾನು ತೆಗೆದು ಹೊರಗಡೆ ಇಡ್ತಾಯಿದ್ದೀನಿ. ನಾವು ಫಸ್ಟು ಫ್ರಿಜ್ನ ಕ್ಲೀನ್ ಮಾಡಬೇಕಾದ್ರೇ ಪವರ್ನ ನಾವು ಆಫ್ ಮಾಡಿಬಿಟ್ಟು ಆಮೇಲೆ ನಾವು ಫ್ರಿಜ್ನ ಕ್ಲೀನ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಈಗ ನೋಡ್ಬೋದು ಪೂರ್ತಿ ಎಲ್ಲನೂ ತೆಗೆದಿದ್ದೀನಿ. ಒಳಗಡೆ ಇದೆಲ್ಲ ಎಷ್ಟು ಗಲೀಜಿದೆ ಅಂತ ಹೇಳ್ಬಿಟ್ಟು ಈಗೆಲ್ಲನೂ ತೆಗೆದು ನಾನು ಹೊರಗಡೆ ಇಟ್ಟಿದ್ದೀನಿ. ಈಗ ನೆಕ್ಸ್ಟು ನಾನು ಒಂದು ಕಾಟನ್ ಬಟ್ಟೆ ತೊಗೊಂಡು ಫ್ರಿಜ್ನ ನಾನು ನೀಟಾಗಿ ಒಳಗಡೆ ಇರುವಂಥ ಧೂಳನ್ನೆಲ್ಲನೂ ಒರೆಸ್ಕೊಳ್ತಾ ಇದ್ದೀನಿ. ಫಸ್ಟು ಒರೆಸೋದಕ್ಕೂ ಮುಂಚೆ ನಾವು ಈ ರೀತಿ ಒಂದು ಮೆಥಡ್ನ ಯೂಸ್ ಮಾಡಿದ್ರೆ ಫ್ರಿಜ್ಜು ಸ್ಕ್ರ್ಯಾಚ್ ಆಗೋದಿಲ್ಲ. ಇದು ಒಂದು ಟಿಪ್ಸು ಅಂತಲೇ ಅನ್ಕೋಬಹುದು ನೀವು. ನಾನು ಆಗಲೇ ಯಾಕೆ ಫ್ರಿಜ್ನ ಪವರ್ನ ಆಫ್ ಮಾಡಿಬಿಟ್ಟು ಫ್ರಿಜ್ ಕ್ಲೀನ್ ಮಾಡಬೇಕು ಅಂತ ಹೇಳಿದೆ ಅಂತ ಹೇಳಿದ್ರೆ, ಅದು ಒದ್ದೆ ಬಟ್ಟೆನಲ್ಲಿ ನಾವು ಫ್ರಿಜ್ನ ಮುಟ್ಟಿದಾಗ ಅದು ಶಾಕ್ ಹೊಡೆಯುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಹಾಗಾಗಿ ನಾವು ಫ್ರಿಜ್ನ ಕರೆಂಟ್ ಆಫ್ ಮಾಡಿಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಅಂತ ಅನ್ನೋ ಒಂದು ಉದ್ದೇಶದಿಂದ ಪವರ್ ಆಫ್ ಮಾಡಬೇಕು ಅಂತ ನನಗೆ ಹೇಳಿದ್ದು ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಕೆಳಗಡೆನೂ ಅದು ಬಾಕ್ಸ್ ಏನು ಇಡ್ತೀವಿ ಅಲ್ಲಿ ತುಂಬಾ ಡಸ್ಟ್ ಇದೆ ಅಲ್ಲಿ. ಅಂತಂದರೆ ಒಂದು 20 ದಿನದ ಮೇಲೆ ಆಗಿತ್ತಲ್ವ ಫ್ರಿಜ್ ಕ್ಲೀನ್ ಮಾಡಿ, ಹಾಗಾಗಿ ಒಂದಷ್ಟು ಧೂಳಿದೆ. ಅದನ್ನೆಲ್ಲನೂ ಕೂಡ ನಾನು ಒಂದು ಒಣ ಬಟ್ಟೆ ತೊಗೊಂಡು ಒರೆಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ ಒಂದು ಬಕೆಟ್ನಲ್ಲಿ ನಾನು ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಇರುವಂಥ ನೀರನ್ನು ತೊಗೊಂಡಿದ್ದೀನಿ. ಹಾಗೆಯೇ ಇಲ್ಲಿ ನಾನು ಅಡುಗೆ ಸೋಡಾ ಏನು ಬರುತ್ತೆ ಅದನ್ನು ಸುಮಾರು ಒಂದು 2 ಸ್ಪೂನಷ್ಟು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಅಡುಗೆ ಸೋಡಾ ಮತ್ತು ಉಗುರು ಬೆಚ್ಚಗಿನ ನೀರು ಜೊತೆಗೆ ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ಇದರೊಳಗೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂತಂದರೆ ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಒಂಚೂರು ಉಗುರು ಬೆಚ್ಚಗಿನ ನೀರಲ್ಲಿ ನಾವು ಫ್ರಿಜ್ನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಒಳಗಡೆ ಯಾವುದಾದ್ರೂ ಅಂದರೆ ಎಣ್ಣೆ ಜಿಡ್ಡು ಅಥವಾ ಕಲೆಗಳೇನಾದರೂ ಇದ್ದರೆ ಕ್ಲೀನಾಗಿ ಹೋಗುತ್ತೆ. ಇದು ಅಡುಗೆ ಸೋಡಾ ಮತ್ತು ಬಿಸಿ ನೀರು, ಇದು ಲೆಮನ್ನ ನಾವು ಹಾಕೊಳ್ಳೋದ್ರಿಂದ ಇದು ಇಷ್ಟು ಉಪಯೋಗ. ಇದು 2ನೇ ಟಿಪ್ಸು ಅಂತಲೇ ಹೇಳ್ಬೋದು. ಈಗ ನಾನು ಕ್ಲೀನಾಗಿ ಬಟ್ಟೆ ತೊಗೊಂಡು ಫ್ರಿಜ್ ಒರೆಸೋದಕ್ಕೇ ಕಾಟನ್ಗಳು ಸಿಗುತ್ತೆ ಅಂಗಡಿಗಳಲ್ಲಿ, ತಗೊಳ್ಬೋದು. ನಾನು ಅದೇ ಫ್ರಿಜ್ ಏನು ಕ್ಲೀನ್ ಮಾಡ್ತೀನಿ ಅದೇ ಕ್ಲಾತ್ನಲ್ಲಿ ನಾನು ಇವಾಗ ನೀರನ್ನ ಹಚ್ಕೊಂಡು ಒರೆಸ್ಕೊಳ್ತಾ ಇದ್ದೀನಿ. ಇವಾಗ ನೋಡ್ಬೋದು, ದೂರದಿಂದನೇ ನೋಡಿದ್ರೆ ಎಷ್ಟು ನೀಟಾಗಿ ಕಾಣಿಸ್ತಿದೆ ನಮ್ಮ ಫ್ರಿಜ್ ಅಂತ. ಸುಮಾರು ಆವಾಗಲೇ ಹೇಳ್ದಂಗೆ ನಾನು 8 ವರ್ಷದ ಮೇಲೆ ಆಗಿದೆ ಸ್ನೇಹಿತರೆ ನಾನು ಫ್ರಿಜ್ನ ತಗೊಂಡು. ಅಂದರೆ ನಾವು ಯಾವುದೇ ಒಂದು ವಸ್ತು ತಗೊಂಡ್ರೂ ಕೂಡ ನಾವು ಆ ಒಂದು ವಸ್ತುವನ್ನು ಯಾವ ರೀತಿ ಇಟ್ಕೋತೀವಿ ಅನ್ನೋದ್ರ ಮೇಲೆ ಬಾಳಿಕೆ ಬರ್ತವೆ. ಈಗ ಪೂರ್ತಿಯಾಗಿ ನಾನು ಫ್ರಿಜ್ನೆಲ್ಲನೂ ಕ್ಲೀನ್ ಮಾಡ್ತೀನಿ. ಹಾಗೆ ನೋಡ್ತಾ ಹೋಗಿ ಸ್ವಲ್ಪ ಮ್ಯೂಸಿಕ್ನ ಶೇರ್ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ.
ಪೂರ್ತಿ ನಾನು ನೀಟಾಗಿ ಕ್ಲೀನ್ ಮಾಡಿ ಮತ್ತು ಎಲ್ಲನೂ ತೊಳೆದು ಒರೆಸಿ ಈ ರೀತಿ ಇಟ್ಟಿದ್ದೀನಿ. ಜೊತೆಗೆ ಇಲ್ಲಿ ನಾನು ಫ್ಲಿಪ್ಕಾರ್ಟ್ನಲ್ಲಿ ಸಿಗುತ್ತೆ ಫ್ರಿಡ್ಜ್ ಮ್ಯಾಟ್ಗಳು, ಅದನ್ನು ಕೂಡ ಹಾಕಿದ್ದೀನಿ ನೋಡಿ. ಇದನ್ನು ಹಾಕೋದ್ರಿಂದ ಫ್ರಿಡ್ಜು ಗಲೀಜಾಗೋದಿಲ್ಲ, ತುಂಬ ದಿನ ಕ್ಲೀನಾಗಿರುತ್ತೆ. ಈಗ ನೆಕ್ಸ್ಟು ನಾನು ಮತ್ತೆ ಎಲ್ಲನೂ ಬಾಕ್ಸ್ಗಳೆಲ್ಲನೂ ಕೂಡ ಒಂದಷ್ಟು ಒರೆಸಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ನಾನು ಇವಾಗ ಯಾವ ಥರ ಆರ್ಗನೈಸ್ ಮಾಡ್ಕೋತೀನಿ ಅಂತೇಳಿ ತೋರಿಸ್ತೀನಿ. ಇದರಲ್ಲಿ ನಾನು ತರಕಾರಿ ಸೊಪ್ಪು ಆ ಥರದ್ದೇನೂ ಇಟ್ಕೊಳ್ಳಲ್ಲ ಸ್ನೇಹಿತರೆ. ನನಗೆ ಇಲ್ಲಿ ಹತ್ರನೇ ಅಂಗಡಿ ಇರೋದ್ರಿಂದ ಫ್ರೆಶ್ ಆಗಿ ತರಕಾರಿ ಸಿಗೋದ್ರಿಂದ ನಾನು ತರಕಾರಿನ ಫ್ರಿಜ್ನಲ್ಲಿ ಇಟ್ಕೊಳ್ಳಲ್ಲ. ಈಗ ಉಳಿದಂಥ ಕಾಳುಗಳು ಮತ್ತು ಒಂದಷ್ಟು ಗೋಧಿ ಹಿಟ್ಟು ಇದನ್ನೆಲ್ಲನೂ ನಾನು ಇದರಲ್ಲಿ ಸ್ಟೋರ್ ಮಾಡ್ಕೋತೀನಿ. ಫ್ರೆಂಡ್ಸಿಗೆ ನೋಡ್ಬೋದು ಫುಲ್ ಅದು ಫ್ರಿಜ್ನ ನೀಟ್ ಮಾಡಿ ಈಗ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ಗ್ರಾಸರಿ ಐಟಮ್ಸ್ ಎಲ್ಲನೂ ಇಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ ನಾನು. ಈಗ ಒಂದು ಕಡೆಯಿಂದ ತೋರಿಸ್ತೀನಿ. ಇದು ಮೇಲ್ಗಡೆ ಫ್ರೀಝರ್ದು ಡೋರ್ ಬರುತ್ತಲ್ಲ, ಅಲ್ಲಿರೋ ಸ್ಟೆಪ್ನಲ್ಲಿ ನಾನು ಈ ಥರ ಸ್ಪೈಸಿ ಅಂದರೆ ಚಿಲ್ಲಿ ಪೌಡ್ರು, ಧನಿಯಾ ಪುಡಿ, ಗರಂ ಮಸಾಲ, ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಚಿಕನ್ ಮಸಾಲ, ಇಂಗು, ಉಪ್ಪಿನಕಾಯಿ, ಹಾಗೆ ಇದು ಕೆಳಗಡೆ ಡೋರ್ನಲ್ಲಿ ಕಡಲೆ ಹಿಟ್ಟು, ಕಾರ್ನ್ಫ್ಲೋರು, ಮೈದಾ ಹಿಟ್ಟು, ಜೊತೆಗೆ ಬಾದಾಮ್ ಪೌಡ್ರು, ಏಲಕ್ಕಿ ಪುಡಿ. ಏಲಕ್ಕಿ ಪುಡಿನ ಮನೇಲೇ ರೆಡಿ ಮಾಡ್ಕೊಂಡಿರೋದು, ಹಾಗಾಗಿ ಏಲಕ್ಕಿ ಪುಡಿನೂ ಇಟ್ಕೊಂಡಿದ್ದೀನಿ. ಇಲ್ಲಿ ಅದೇ ಸ್ಟೆಪ್ಪಲ್ಲಿ ಕೆಳಗಡೆ ಬಂದರೆ ಇದು ಉಪ್ಸಾರು ಖಾರ, ಗಸಗಸೆ ಮತ್ತು ಇದು ಸಾಂಬಾರಿಗೆ ಬರುತ್ತಲ್ಲ ಸಣ್ಣದು ಅದು. ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಮೊಟ್ಟೆ ಇಟ್ಕೊಂಡಿದ್ದೀನಿ, ಸ್ಟೋರ್ ಆಗಿತ್ತು, ಖಾಲಿ ಆಗಿದೆ ಇವಾಗ. ಈಗ ಕೆಳಗಡೆ ಬಂದರೆ ಇಲ್ಲಿ ಚಿಲ್ಲಿ ಸಾಸು ಮತ್ತು ಇದು ಸೋಯಾ ಸಾಸು, ವೆನಿಗರು, ಕೇಕ್ ಮಾಡೋಣ ಅಂತ ಅಂದ್ಬಿಟ್ಟು ಕೇಕ್ ಪೌಡ್ರನ್ನ ರೆಡಿ ಇತ್ತು ತೊಗೊಂಬಂದು ಇಟ್ಕೊಂಡಿದ್ದೀವಿ. ಹಾಗೆ ಅಲ್ಲಿ ಬಾದಾಮ್ ಪೌಡ್ರ್ ಇದೆ. ಫ್ರೀಝರಲ್ಲಿ ನಾನು ಏನೂ ಸ್ಟೋರ್ ಮಾಡಿಲ್ಲ ಸದ್ಯಕ್ಕೆ. ಫ್ರೀಝರ್ನ ನಾನು ಫ್ರಿಡ್ಜ್ ಮಾಡಿಸ್ಕೊಂಡಿದ್ದೀನಿ. ಅವ್ರನ್ನ ಕರೆಸಿ ಅದನ್ನು ಫ್ರೀಝರ್ ಮಾಡ್ಕೊಬೇಕು, ಅದು ಆಪ್ಷನ್ ಗೊತ್ತಾಗ್ತಾ ಇಲ್ಲ ನನಗೆ. ಹಾಗೆ ಫ್ರೀಝರಿಂದ ಕೆಳಗಡೆ ಬಂದರೆ ಇಲ್ಲಿ ಒಂದು ಫ್ರೆಶ್ ರೂಮ್ ಇದೆ, ಅಂದರೆ ಹಾಲು, ಮೊಸರು ಈ ಥರದನ್ನೆಲ್ಲನೂ ಇಟ್ಕೋಬೋದು. ಇಲ್ಲಿ ನಾನು ಈ ಥರ ಬಾಕ್ಸ್ನಲ್ಲಿ ಈ ಥರ ಸಣ್ಣ ಸಣ್ಣದಾಗಿರುವಂಥ ಬಾಕ್ಸ್ಗಳನ್ನಲ್ಲಿ ಒಂದಷ್ಟು ಬೇರೆ ಬೇರೆ ಥರದ ಐಟಮ್ಸ್ಗಳನ್ನ ಇಟ್ಕೊಂಡಿದ್ದೀನಿ. ಇಲ್ಲಿ ಈ ಥರ ಪ್ಲಾಸ್ಟಿಕ್ ಬಾಕ್ಸ್ಗಳಲ್ಲಿ ಹಸಿರುಮೆಣಸಿನ್ಕಾಯಿ, ಕೊತ್ತಂಬರಿ ಆ ಥರದನ್ನು ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಕೆಳಗಡೆ ಸ್ಟೆಪ್ಪಿಗೆ ಬಂದರೆ ಅಲ್ಲಿ ಸ್ವಲ್ಪ ಇದು ಅಕ್ಕಿ ಹಿಟ್ಟು, ಸಂಪಣದಿಟ್ಟಿತ್ತು, ಅದನ್ನು ಇಟ್ಕೊಂಡಿದ್ದೀನಿ. ಇದು ಆಗಲೇ ಹೇಳ್ದಂಗೆ ಗ್ರಾಸರಿ ಐಟಮ್ಸ್ನ ಇಲ್ಲಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಇದು ನನ್ನ ಫ್ರಿಡ್ಜ್ನ ನಾನು ಆರ್ಗನೈಸ್ ಮಾಡ್ಕೊಂಡು ಇಟ್ಕೊಂಡಿರುವಂಥದ್ದು. ನಿಮಗೊಂದು ಟಿಪ್ಸ್ ಹೇಳ್ತೀನಿ ಅಂತ ಹೇಳಿದ್ದೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ಇಲ್ಲಿ ನಾನು ಅರ್ಧ ಹೋಳು ನಿಂಬೆಹಣ್ಣನ್ನು ಈ ರೀತಿ ಕಟ್ ಮಾಡಿಬಿಟ್ಟು ಈ ಥರ ಫ್ರಿಡ್ಜ್ನಲ್ಲಿ ಯಾವುದಾದ್ರೂ ಒಂದು ಕಡೆ ಇಡ್ತೀನಿ. ಆ ರೀತಿ ಇಡೋದ್ರಿಂದ ಫ್ರಿಡ್ಜ್ ಸ್ಮೆಲ್ ಬರೋದಿಲ್ಲ. ಅಂದರೆ ನಾನೇನು ಸಾಂಬಾರು, ರೈಸು ಈ ಥರ ತಿನ್ನುವಂಥ ಐಟಮ್ಸ್ಗಳನ್ನ ನಾನು ಫ್ರಿಡ್ಜ್ನಲ್ಲಿ ಇಡೋದಿಲ್ಲ. ಆದರೆ ಬೇರೆ ಬೇರೆ ಥರದ ಐಟಮ್ಸ್ಗಳು ಇಟ್ಟಿರ್ತೀವಲ್ವ, ಹಂಗಾಗಿ ಸ್ಮೆಲ್ ಬರಬಾರ್ದು ಅಂತೇಳಿ ಈ ರೀತಿ ನಿಂಬೆ ಹಣ್ಣನ್ನು ನಾವು ಫ್ರಿಡ್ಜ್ನಲ್ಲಿ ಇಟ್ಕೊಂಡ್ರೆ ತುಂಬ ಫ್ರೆಶ್ ಆಗಿರುತ್ತೆ. ಫ್ರಿಡ್ಜು ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಹಾಗಾಗಿ ಇದು ಒಂದು ಟಿಪ್ಸು ನಿಮಗೆ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.